ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆ ಕೇಸ್ನಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ಏನದು ಹಾಗಾದ್ರೆ ಮಹತ್ವದ ಸುಳಿವು? ಕೇಸ್ನಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ಹೈದರ್ ಅಲಿ ಹತ್ಯೆಗೂ ಮುನ್ನ ಸ್ಕೆಚ್ ಹಾಕಲಾಗಿತ್ತು. ಅದರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆರೋಪಿಗಳು ಫಾಲೋ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಬ್ ಒಂದರ ಬಳಿ ನಿಂತು ವಾಚ್ ಮಾಡ್ತಾ ಇದ್ರು ಆರೋಪಿಗಳು. ಹೈದರ್ ಅಲಿಯನ್ನ ವಾಚ್ ಮಾಡಿದ್ರು 4 ಆರೋಪಿಗಳು. ಆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೊಲೆಗೆ 2-3 ದಿನಗಳ ಕಾರ್ನಲ್ಲಿ ಹಂತಕರು ಬಂದಿದ್ರು. ಬೆಂಗಳೂರಿನ ಅಶೋಕ ನಗರದಲ್ಲಿ ಹೈದರ್ ಅಲಿ ರೌಡಿ ಶೀಟರ್ನ ಕೊಲೆಯಾಗಿತ್ತು. ಆ ಕೊಲೆ ನಡೆಯುವ 2-3 ದಿನಗಳ ಹಿಂದೆ ಪಬ್ ಒಂದರ ಬಳಿ ನಿಂತ್ಕೊಂಡು ಆರೋಪಿಗಳು ವಾಚ್ ಮಾಡ್ತಾ ಇದ್ರು. ಆತನ ಚಲನವಲನ, ಅವನು ಎಷ್ಟೊತ್ತಿಗೆ ಬರ್ತಾನೆ, ಹೋಗ್ತಾನೆ, ಏನು ಎತ್ತ ಅನ್ನೋದ್ರ ಬಗ್ಗೆ ವಾಚ್ ಮಾಡ್ತಾ ಇದ್ರು, ಅಬ್ಸರ್ವ್ ಮಾಡ್ತಾ ಇದ್ರು. ಆ ಎಲ್ಲ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದು ಮಹತ್ವದ ಸುಳಿವು ಅಂತ ಕೂಡ ಅನ್ಸ್ಕೊಂಡಿದೆ. ಪಬ್ ಒಂದರ ಬಳಿ ನಿಂತ್ಕೊಂಡು ಆರೋಪಿಗಳು ವಾಚ್ ಮಾಡ್ತಾ ಇದ್ರು. ಸಿಸಿ ಕ್ಯಾಮೆರಾದ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಕೊಲೆ ನಡೆಯುವ 2-3 ದಿನಗಳ ಹಿಂದೆ ಕಾರ್ನಲ್ಲಿ ಹಂತಕರು ಬಂದು ಪಬ್ ಒಂದರ ಬಳಿ ನಿಂತ್ಕೊಂಡು ವಾಚ್ ಮಾಡ್ತಾ ಇದ್ರು, ಅಬ್ಸರ್ವ್ ಮಾಡ್ತಾ ಇದ್ರು. ಕೊಲೆಯಾದಂತಹ ಹೈದರ್ ಅಲಿಯ ಚಲನವಲನಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ರು. ಬೆಂಗಳೂರಿನ ಅಶೋಕ ನಗರದಲ್ಲಿ ಹೈದರ್ ಅಲಿಯ ಕೊಲೆ ನಡೆದಿತ್ತು. 23ನೇ ತಾರೀಕು ನಡೆದಂತಹ ಕೊಲೆ ಇದು. ಆರೋಪಿಗಳು ಫಾಲೋ ಮಾಡಿರುವಂತಹ ದೃಶ್ಯ ಸದ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯಾವ ರೀತಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬಹುತೇಕ ಕಡೆಗಳಲ್ಲಿ ಸಿಸಿಟಿವಿ ಇರೋದ್ರಿಂದ ಈಗ ಕೊಲೆ ಮಾಡುವವರ ಅಥವಾ ಹಂತಕರ ಚಲನವಲನಗಳನ್ನ ಬಹಳ ಬೇಗ ನಾವು ಟ್ರೇಸ್ ಮಾಡ್ಲಿಕ್ಕೂ ಕೂಡ ಪೊಲೀಸರಿಗೆ ಹೆಲ್ಪ್ ಆಗ್ತಾ ಇದೆ. ಅದೇ ರೀತಿ ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆ ಕೇಸ್ನಲ್ಲಿ ಒಂದು ಸುಳಿವು ಸಿಕ್ಕಿದೆ, ಸಿಸಿಟಿವಿ ದೃಶ್ಯಗಳು ಸಿಕ್ಕಿದೆ. ಕೊಲೆ ನಡೆಯೋಕ್ಕೂ ಮುನ್ನ ಯಾವ ರೀತಿ ಆರೋಪಿಗಳು ಫಾಲೋ ಮಾಡ್ತಾ ಇದ್ರು, ಹೈದರ್ ಅಲಿಯ ಚಲನವಲನಗಳನ್ನ ಗಮನಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ವೆಂಕಟೇಶ್, ಸದ್ಯದ ಅಪ್ಡೇಟ್ಸ್ ಏನಿದೆ? ಅದು ಸಿಂಧೂರ, ಏನಂದ್ರೆ ಈಗಾಗಲೇ ಏನು ಹೈದರ್ ಅಲಿಯನ್ನ ಹತ್ಯೆ ಮಾಡೋದಕ್ಕೆ ಕೂಡ ಆತನ ವಿರೋಧಿಗಳು ಸುಮಾರು 5ರಿಂದ 6 ಬಾರಿ ಸ್ಕೆಚ್ ಹಾಕಿರ್ತಾರೆ. 6 ಬಾರಿ ಕೂಡ ಈತ ಮಿಸ್ ಆಗಿರ್ತಾನೆ. 7ನೇ ಬಾರಿ ಮುಹೂರ್ತವನ್ನ ಇಟ್ಟು ಈತ ಏನೊಂದು ಬರುವಂತಹ ಸಂದರ್ಭದಲ್ಲಿ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಈತನನ್ನ ಏನು ಒಂದು ಪಬ್ಗೆ ಹೋಗಿ ವಾಪಸ್ ಸ್ನೇಹಿತನ ಜೊತೆ ಪಾರ್ಟಿ ಮುಗಿಸ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಪಕ್ಕ ಪ್ಲಾನ್ ಅನ್ನ ಮಾಡಿ ಆತನ ಹಡ್ಡೆಗಟ್ತಾರೆ. ಆ ಸಂದರ್ಭದಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಅವನ ಒಂದು ಹತ್ಯೆಯನ್ನು ಕೂಡ ಮಾಡಿರುವಂತದ್ದು. ಈಗ ಒಂದು ಹತ್ಯೆ ಮಾಡೋದಕ್ಕೂ ಮುಂಚೆ ಒಂದು 2-3 ದಿನಗಳ ಕಾಲ, ಅಂದ್ರೆ ಸುಮಾರು 6 ಬಾರಿ ಈತನನ್ನ ಹಲ್ಲೆ ಮಾಡ್ಬೇಕು, ಹತ್ಯೆ ಮಾಡ್ಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆಗ ಈ ಹತ್ಯೆಗೂ ಮುಂಚೆ 2 ದಿನಗಳ ಹಿಂದೆ ಈ ಒಂದು ರಸ್ತೆಯಲ್ಲಿ ಆತ ಓಡಾಡ್ತಾನೆ ಅನ್ನುವಂತ ಒಂದು ಮಾಹಿತಿ ಕೂಡ ಅವರಿಗೆ ಲಭ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಆತ ಯಾರ ಜೊತೆ ಬರ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ, ಎಲ್ಲೆಲ್ಲಿ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಕೂಡ ಒಂದು 3 ಟೀಮ್ಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಹಾಗೆ ಇದರಲ್ಲಿ ಈ ಒಂದು ಪ್ರಮುಖವಾಗಿ 3 ಜನ ಆರೋಪಿಗಳು ಒಂದು ಗ್ರೇ ಕಲರ್ ಕಾರ್ನಲ್ಲಿ ನಿಲ್ಲಿಸ್ಕೊಂಡಿರುವಂತದ್ದು. ಆತ ಹೋಗುವಂತ ಸಂದರ್ಭ ಆಗಿರ್ಬೋದು, ಎಷ್ಟೊತ್ತಿಗೆ ವಾಪಸ್ ಬರ್ತಾನೆ, ಆತನ ಜೊತೆಲಿ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಆತ ಕಾರಿಂದ ಹಿಡಿದು ಬರುವಂತದ್ದು, ಒಬ್ಬ ಆತನಿಗೆ ಸನ್ನೆಯನ್ನ ಮಾಡ್ತಾನೆ, ಮತ್ತೆ ಆತ ಪಾಸ್ ಆಗ್ತಾ ಇದ್ದಾನೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಕೊಲೆ ಆದ 2 ದಿನಗಳ ಹಿಂದಿನ ಈ ಒಂದು ಸಿಸಿಟಿವಿ ದೃಶ್ಯಗಳು ಸದ್ಯಕ್ಕೆ ಈಗ ಪವರ್ ಟಿವಿಗೆ ಲಭ್ಯವಾಗಿರುವಂತದ್ದು. ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗೋದಕ್ಕೂ ಮುಂಚೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಈಗ ಸಾಕಷ್ಟು ವಿಚಾರಗಳು ಕೂಡ ತಿಳಿದು ಬರ್ತಾ ಇರುವಂತದ್ದು. ಸಿಂಧೂರ, ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ